ನೀವು ಕಾಂಗ್ರೆಸ್ ಮಂತ್ರಿಗಳು ರಾಜೀನಾಮೆ ಕೊಡಿ ಕುಮಾರಸ್ವಾಮಿ FIR ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಕುಮಾರಸ್ವಾಮಿ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಫಸ್ಟು. ಸಿದ್ದರಾಮಯ್ಯ 136 ಜನದಿಂದ ಗೆದ್ದಿದ್ದಾರೆ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅವ್ರ ಮೇಲೆ FIR ಆಗಿದೆ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? FIR ಆಗಿರೋ ರಾಜೀನಾಮೆ ಕೊಡಬೇಕು ಅಂದರೆ ವಿಧಾನಸೌಧದಲ್ಲಿ 60 ಭಾಗ ಎಲ್ಲರೂ ರಾಜೀನಾಮೆ FIR ಆದ್ರೆ ಕೊಡಬೇಕಾಯ್ತದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ, ಕುಮಾರಸ್ವಾಮಿಯವರು ಕೊಡೋ ಅಗತ್ಯ ಇಲ್ಲ, ಅಶೋಕ್ ಅವರು ಕೊಡೋ ಅಗತ್ಯ ಇಲ್ಲ. ಕೋರ್ಟು ತೀರ್ಪು ಬಂದ ಮೇಲೆ ಕೊಡಬೇಕು, ಕೋರ್ಟ್ ತೀರ್ಪು ಆದಮೇಲೆ ಶಿಕ್ಷೆ ಆಗಬೇಕು. ಆವಾಗ ನಾವು ಕೇಳಬೇಕೇ ಹೊರತು ನೀವೆಲ್ಲ ಕೊಟ್ಟರೆ ಸಿದ್ದರಾಮಯ್ಯನವರು ಕೊಡಬೇಕು, ಕುಮಾರಸ್ವಾಮಿಯವರು ಕೊಡಬೇಕು, ಅಶೋಕ್ ಎಲ್ಲರೂ ಕೊಡಬೇಕು FIR ಆಗಿರೋರು ಅನ್ನೋ ಮಾತನ್ನು ಸಾಮಾನ್ಯವಾಗಿ ಜನಕ್ಕೆ ಇದನ್ನು ಮುಟ್ಟಿಸ್ತಕ್ಕಂಥ ಕೆಲಸ ನಾನು ಮಾಡಿರೋದು. ಆದರೆ ಇವರು ಭಾಳ ಜನ ಟಿ ವಿಲಿ ಕೂತ್ಕೊಂಡು ವರ್ಣನೆ ಮಾಡ್ತಾರೆ. GT ದೇವೇಗೌಡರು ಆ ಪಕ್ಷದ ನಾಯಕ, ಯಾವ ಪಕ್ಷ ಆದರೂ ಅಷ್ಟೇ, ನಾನು ಯಾವ ಪಕ್ಷದ ನಾಯಕನಾದರೂ ಅಷ್ಟೇ, ಎಲ್ಲರೂ ಒಂದೇ ನ್ಯಾಯ, ನಮಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯನ, ಕಾಂಗ್ರೆಸ್ಗೊಂದು ನ್ಯಾಯ, ದಳಕ್ಕೊಂದು ನ್ಯಾಯ, BJP ನಾಯಕರಿಗೊಂದು ನ್ಯಾಯನ, ಅವ್ರ ಮೇಲೆ ಏನಾಗಿದ್ರು ಪರವಾಗಿಲ್ಲ, ಇವ್ರ ಮೇಲೆ ಆದೇಟಿ ಕೊಟ್ಬಿಡ್ಬೇಕಾ? ಇದನ್ನು ಹೇಳಿದ್ದೀನಿ. ಇವ್ರ ಜೊತೆಲೂ 25 ವರ್ಷ ಸಿದ್ದರಾಮಯ್ಯನ ಜೊತೆಲೂ ಇದ್ದೆ, ನಾನು ಜೊತೆಲಿ ಬೆಳೆದಿದ್ದೀವಿ. ಒಂದು ಮಾತು ಅವ್ರ ಪರವಾಗಿ ಮಾತಾಡಿದ್ರು ತಪ್ಪೇನು ಅಂತ. ನಿಮ್ಮ ಪರವಾಗೂ ಮಾತಾಡಿದ್ದೀನಿ, ಅವ್ರ ಪರವಾಗೂ ಮಾತಾಡಿದ್ದೀನಿ, ನಿಮಗೂ ಬೆಂಬಲ ಕೊಟ್ಟಿದ್ದೀನಿ, ಅವ್ರಿಗೂ ಬೆಂಬಲ ಕೊಟ್ಟಿದ್ದೀನಿ. ಸರ್, ಕುಮಾರಸ್ವಾಮಿ ಅವರು ರಾಜ್ಯದ ಜನಕ್ಕೆ ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಮೈಸೂರಿಗೆ ಕರ್ಕೊಂಬಂದು ಅವರು ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಕಲಾಮಂದಿರ ಕಾರ್ಯಕ್ರಮ ಮಾಡ್ತಾರೆ. ತದಾದ ನಂತರ ಅಂದರೆ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರ ಪರ್ವ ಅಂತೇಳಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ಇಲ್ಲಿಂದನೇ ಚಾಲನೆ ಕೊಡಿಸ್ತದೆ. ಇಷ್ಟೆಲ್ಲ JDS ಕಟ್ಟುವಂಥ ಕೆಲಸ ಮಾಡಿದರೆ ಯಾಕೆ ಈ ಒಂದು ಕಂದಕ ಸೃಷ್ಟಿ ಮತ್ತು ಎಲ್ಲ ಒಂದು ಕಾಣದ ಕೈ ಕುಮಾರಸ್ವಾಮಿ ಅವರ ಮತ್ತು ನಿಮ್ಮ ನಡುವೆ ಕೆಲಸ ಮಾಡ್ತಿದ್ದೀರಾ ಸರ್, ನಿಮ್ಮನ್ನ ದೂರ ಇಡೋ ನಿಟ್ಟಿನಲ್ಲಿ? ಮೈಸೂರು ಗೊತ್ತಿಲ್ಲ ಅಂತಿಲ್ಲ. ಚೆನ್ನಾಂಬಿಕಾ ಫಿಲಮ್ಸು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ರು. ರಾಜಕೀಯ ಸಮಾವೇಶ ಆಗಲಿ, ರಾಜಕೀಯ ಸಂಘಟನೆ ಆಗಲಿ ಈ ಭಾಗದಲ್ಲಿ ಇರಲಿಲ್ಲ. ಅವರು ಸಿದ್ದರಾಮಯ್ಯ ಹೋದ ಮೇಲೆ ಗಟ್ಟಿಯಾಗಿ ನಿಂತು ನಾವು ಒಬ್ಬನೇ MLA ಉಳಿದದ್ದು. ದಳದಿಂದ ಬೆಳೆದಿದ್ದವರು KR ಮಾಧವನ MLA ಇದ್ದರು, ವೆಂಕಟೇಶ್ MLA ಇದ್ದರು, ಮಾಧವಪ್ಪ MLA ಇದ್ದರು, ಜಯಕುಮಾರ್ ಇದ್ದರು, ಎಲ್ಲರೂ ಹೊಟ್ಟೋದ್ರು. ಒಬ್ಬ ಬಾವುಟ ಹಿಡಿಯೋಕ್ಕೂ ಉಳಿದಿರಲಿಲ್ಲ. ಆ ಟೈಮಲ್ಲಿ ನಿಂತು ಕುಮಾರಸ್ವಾಮಿಯವ್ರು ಕರ್ಕೊಬಂದು ಕಲಾಮಂದಿರದಲ್ಲಿ ಧೈರ್ಯವಾಗಿ BJPಯವ್ರು ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಕರ್ಕೊಂಬಂದು ಕಲಾಮಂದಿರದಲ್ಲಿ ಇವ್ರು ಮುಖ್ಯಮಂತ್ರಿ ಆಗಬೇಕು, ದೇವೇಗೌಡರಿಗೆ ಇಲ್ಲೇ ಭಾಷಣ ಮಾಡಿದ್ದೆ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ ಅಂತೇಳಿ ಘೋಷಣೆ ಮಾಡಿದಾಗ ಅವರು ಹೇಳಿದ್ರು, ನಾನಾಗೋದು 5 ವರ್ಷ 10 ವರ್ಷ, ಅಣ್ಣನ್ನು ಸಿದ್ದರಾಮಯ್ಯ ಪ್ಲೇಸ್ಗೆ 15 ದಿವಸಕ್ಕೆ ಮಂತ್ರಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಟ್ಟೆ ಓದಿದ್ದವರು. ಅವತ್ತೂ ಇಲ್ಲ. ಯಡಿಯೂರಪ್ಪನ ಜೊತೆ ಹೋದಾಗಲೂ ಸರಿ ಮಿಸ್ ಆಗೋದೆ, ಬಣ್ಣ ತಗೊಂಡೋಗುವೆ ಅಂತಲೂ ಕರೆದ್ರು, ಅವತ್ತೂ ಇಲ್ಲ. ಈ ಸಾರಿ 18ರಲ್ಲಿ ಗೆದ್ದಾಗ ಭಾಷಣ ಮಾಡಿದ್ರು, ನಾನು ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಸರಿಸಮಾನವಾದ ಹುದ್ದೆ ಕೊಡ್ತೀನಿ ಅಂತ. ಆವತ್ತೂ ಇಲ್ಲ. ಸಿದ್ದರಾಮಯ್ಯ ಸೋಲಿಸ್ದಾಗಲೂ ಇಲ್ಲ, ಯಾವತ್ತೂ ಇಲ್ಲ. ಹೈಯರ್ ಎಜುಕೇಷನ್ ಕೊಟ್ಟರು, ಇವನು ಓದಿಲ್ಲ, ಇವನು ಫೇಲ್ ಆಯ್ತಾನೆ ಅಂತ ಹೇಳಿ. ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರನ್ನ ಎಲ್ಲರಿಗಿಂತ ದೇಶಪಾಂಡೆ ಹೇಳಿದ್ರು ಕ್ಯಾಬಿನೆಟಲ್ಲಿ, ನಮ್ಮೆಲ್ಲರಿಗಿಂತ GT ದೇವೇಗೌಡ ಚೆನ್ನಾಗಿ ಮಾಡ್ತಾಯಿದ್ದಾನೆ. ನಮ್ಮ IAS ಆಫೀಸರು VCಗಳೆಲ್ಲ ಹೇಳ್ತಾಯಿದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾನಪ್ಪ ಹೈಯರ್ ಎಜುಕೇಷನ್ ಅಂತ ದೇಶಪಾಂಡೆ ಕುಮಾರಸ್ವಾಮಿಗೆ ಕ್ಯಾಬಿನೆಟ್